ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿಜೇತಾ ಅಂತ, ನಮ್ಮೂರು ಶಿವಮೊಗ್ಗ. ನಾನು 2 ಡೇಸ್ ಆಯಿತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ವಿಜೀಸ್ ಹೆಲ್ತಿ ಕಿಚನ್ ಅಂತ ಹೇಳಿಬಿಟ್ಟು ಒಳ್ಳೆ ರೆಸಿಪೀಸ್, ಹೆಲ್ದಿ ರೆಸಿಪೀಸ್ ಎಲ್ಲ ನಿಮ್ಮೆಲ್ಲರಿಗೂ ಮಾಡಿ ತೋರಿಸ್ತೀನಿ. ಇವತ್ತು ನಾನು ಯೂಟ್ಯೂಬಲ್ಲಿ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದ್ರ ಹೆಸರು ಚಿರೋಟಿ ಅಂತ ಹೇಳಿ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ, ಕ್ರಂಚಿ ಆಗಿರುತ್ತೆ, ತಿನ್ನಲಿಕ್ಕಂತೂ ತುಂಬ ಮಜಾ ಕೊಡುತ್ತೆ ಫ್ರೆಂಡ್ಸ್. ಬನ್ನಿ ಚಿರೋಟಿನ ರೆಡಿ ಮಾಡೋಣ ಇವಾಗ. ಫ್ರೆಂಡ್ಸ್, ನಾವು ಚಿರೋಟಿ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ಇದೆಲ್ಲ ಏನಪ್ಪ ಅಂತ ಹೇಳಿದ್ರೆ, 1 ಬೌಲ್ ಮೈದಾ ಬೇಕು, ಮತ್ತು ಎಣ್ಣೆ ಬೇಕು, ಕೊಬ್ಬರಿ ತುರಿದಿಟ್ಕೋಬೇಕು, ಮತ್ತು ಹುರಿಗಡಲೆ, ಸಕ್ಕರೆ, ಮತ್ತು ಸಕ್ಕರೆ ಪುಡಿ ಮಾಡೋ ಅಷ್ಟೊತ್ತಿಗೆ ಈ ಏಲಕ್ಕಿನ ಹಾಕಿಬಿಟ್ಟು ಮಿಕ್ಸಿ ಮಾಡಬೇಕು. ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಈ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ, ಕಲಿಸ್ಕೊಳ್ಳೋದಕ್ಕೆ ಸ್ವಲ್ಪ ಹಾಲು ಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಏನು ಮಾಡಬೇಕಂತ ಹೇಳಿದರೆ, ಇವಾಗ ನಾವು ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಏನಪ್ಪ ಅಂತ ಹೇಳಿದ್ರೆ, ಮೈದಾ ಹಿಟ್ಟು ಒಂದು ಬೌಲ್ ತೊಗೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೋಬೇಕು. ಮತ್ತು ಸ್ವಲ್ಪ ಹಾಲು ಹಾಕೋಬೇಕು. ಇದಕ್ಕೆ ಸಾಲ್ಟ್ ಎಲ್ಲ ಏನೂ ಹಾಕ್ಕೊಳ್ಳೋದು ಬೇಡ. ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಲು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಇದನ್ನು ಚಪಾತಿ ಹಿಟ್ಟು ಅದಕ್ಕೆ ನಾವು ಕಲಿಸ್ಕೊಂಡು ಇಟ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಮೈದಾ ಹಿಟ್ಟನ್ನ ಕಲಿಸ್ಕೊಂಡಾಗಿದೆ. ಮೈದಾ ಹಿಟ್ಟು ಈ ಹದಕ್ಕೆ ಬರಬೇಕು, ಚಪಾತಿ ಹಿಟ್ಟಿನ ಹದಕ್ಕೆ. ಇದನ್ನು ನಾವು ಒಂದು 5 ಮಿನಿಟ್ಸ್ ಹಾಗೆ ನೆನೆಯೋದಕ್ಕೆ ಬಿಡೋಣ. ಅಂತ ಹೇಳಿದರೆ ಅದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಹಾಗಾಗಿ ಇದಕ್ಕೆ ಒಂದು ಬೌಲ್ನ ಕ್ಲೋಸ್ ಮಾಡಿಬಿಟ್ಟು ಇಡೋಣ. ಇದು 5 ಮಿನಿಟ್ಸ್ ಹೀಗೆ ಇರಲಿ ಫ್ರೆಂಡ್ಸ್. ಇವಾಗ ನಾವೇನು ಮಾಡೋಣ ಅಂತ ಹೇಳಿದರೆ, ಈ ಮೈದಾ ಹಿಟ್ಟನ್ನ ಸೈಡಲ್ಲಿ ಕಲಸಿಟ್ಟಿದ್ದೀವಿ. ಇವಾಗ ಒಂದು ಬೌಲ್ ಕಡಲೆ ತೊಗೋಬೇಕು. ಪುಟಾಣಿ ಪುಡಿನ ತೊಗೊಂಡು, ಪುಟಾಣಿ ಕಡಲೆನ ತೊಗೊಂಡು ನಾವು ಹಾಕ್ಕೊಳ್ಳೋಣ ಬೌಲ್ಗೆ. ಇದನ್ನು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ನಯಸ್ಸಾಗಿ ಮಿಕ್ಸಿ ಮಾಡ್ಕೋಬೇಕು ಇದನ್ನು. ನೋಡಿ ಫ್ರೆಂಡ್ಸ್, ಈ ಹದಕ್ಕೆ ಬರಬೇಕು. ಫುಲ್ಲು ನೈಸ್ ಪೌಡರ್ ಆಗಬೇಕಿದು. ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ. ಇವಾಗ ಇದೇ ಬೌಲ್ಗೆನೇ ಸಕ್ಕರೆ ಮತ್ತು ಏಲಕ್ಕಿನ ಹಾಕ್ಕೊಳ್ಳೋಣ, ಪೇಸ್ಟ್ ಮಾಡ್ಕೊಳ್ಳೋಣ. 1 ಬೌಲ್ ಪುಟಾಣಿ ಪುಡಿ ಕಡಲೆ ತೊಗೊಂಡ್ರೆ ಅರ್ಧ ಬೌಲು ಸಕ್ಕರೆ ತೊಗೋಬೇಕು. ಇವಾಗ ಸಕ್ಕರೆನ ಪುಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಸಕ್ಕರೆ ಈ ಅದಕ್ಕೆ ಪೌಡರ್ ಆಗಿದೆ. ಫುಲ್ ಪೌಡರ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ನಾವು ಕಡಲೆ ಹಿಟ್ಟು ಹಾಕ್ಕೊಂಡಿದ್ವಲ್ಲ, ಪುಟಾಣಿ ಪುಡಿ ಹಾಕ್ಕೊಂಡಿದ್ವಲ್ಲ, ಅದೇ ಬೌಲ್ಗೆ ಸಕ್ಕರೆ ಪುಡಿನ ಹಾಕೋಬಿಡೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಸಕ್ಕರೆ ಪುಡಿ ಮತ್ತು ಪುಟಾಣಿ ಪುಡಿ ಎರಡೂ ಇದೆ. ಇದೇ ಬೌಲ್ಗೆ ನಾವು ಕೊಬ್ಬರಿನ ತುರಿದು ಇಟ್ಕೋಬೇಕು ಫ್ರೆಂಡ್ಸ್. ಚಿಕ್ಕದಾಗಿದ್ದು ಕೊಬ್ಬರಿನ ತುರಿದಿಟ್ಕೊಳ್ಳೋದಿದ್ದೀವಲ್ವ, ಅದನ್ನು ಹಾಕೊಳ್ಳೋಣ. ಹಾಕ್ಕೊಂಡು ಈ 3 ಐಟಮ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ 3 ಐಟಮ್ನ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವಿದನ್ನು ಸೈಡಿಗೆ ಇಟ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇವಾಗ ನಾವು ಮೈದಾ ಹಿಟ್ಟು ಕಲಸಿರೋದು ಈ ಹದಕ್ಕೆ ಬಂದಿದೆ, ಚೆನ್ನಾಗಾಗಿದೆ, ತುಂಬ ಸಾಫ್ಟ್ ಆಗಿದೆ ಫ್ರೆಂಡ್ಸ್. ಇವಾಗ ನಾವು ಎಣ್ಣೆ ಬಿಸಿಗಿಡೋಣ. ಎಣ್ಣೆ ಹಾಕೋಣ. ಫ್ರೆಂಡ್ಸ್, ಇವಾಗ ಎಣ್ಣೆ ಬಿಸಿ ಆಗೋವರೆಗೂ ನಾವು ಈ ಮೈದಾ ಹಿಟ್ಟು ಕಲಿಸ್ಕೊಂಡಿದ್ದೀವಿ ಅಲ್ಲ, ಅದನ್ನು ಉಂಡೆ ಮಾಡಿಕೊಂಡು ಚಪಾತಿ ಥರ ಉಜ್ಕೊಳ್ಳೋಣ ಫ್ರೆಂಡ್ಸ್. ಆಯಿತು, ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರೋಲ್ ಮಾಡಿ ಇಟ್ಕೊಂಡಿರೋದನ್ನ ಸ್ವಲ್ಪ ಮೈದಾ ಹಿಟ್ಟು ಹಾಕಿಬಿಟ್ಟು ಇದನ್ನೆಲ್ಲ ಉಜ್ಕೋಬೇಕು ಫ್ರೆಂಡ್ಸ್. ಉಜ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಇದು ನೋಡಿ, ಹಿಟ್ಟು ಸ್ವಲ್ಪ ಚಪಾತಿ ಹಿಟ್ಟು ಅದಕ್ಕೆ ಬಂದಿದೆ, ಚೆನ್ನಾಗಾಗಿದೆ, ಸಾಫ್ಟಾಗಾಗಿದೆ, ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ಸ್ವೀಟ್ ಅಂತೂ ಕ್ರಂಚಿ ಆಗಿರುತ್ತೆ. ಹಾಗೆ ಬಾಯಲ್ಲಿಟ್ಟರೆ ಹಾಗೆ ಕರಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಹೀಗೆ ಈ ಹದಕ್ಕೆ ಉಜ್ಕೋಬೇಕು ಫ್ರೆಂಡ್ಸ್. ತುಂಬ ದೊಡ್ಡದಾಗೂ ಉಜ್ಕೋಬಾರ್ದು, ಇಷ್ಟೇ ಅಗಲ ಸಾಕು. ನೋಡಿ ಫ್ರೆಂಡ್ಸ್, ಈ ಥರ ನಾನು ಉಜ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಅಗಲನೂ ಉಜ್ಕೋಬಾರ್ದು, ಇದೇ ಸೈಜಲ್ಲೇ ಉಜ್ಕೋಬೇಕು. ಇವಾಗ ನಾವು ಇದನ್ನು ಏನು ಮಾಡಬೇಕಂತ ಹೇಳಿದರೆ, ಎಣ್ಣೆಲಿ ಕರಿಬೇಕು. ಅಂತ ಹೇಳಿದ್ರೆ ಫುಲ್ ಡ್ರೈ ಆಗೋವರೆಗೂ ಕರಿಬಾರ್ದು. ಹಾಗೆ ಸ್ವಲ್ಪ ಆಯಿಲಿಗೆ ಹಾಕಿಬಿಟ್ಟು ಹಿಂದೆ ಮುಂದೆ ಹಾಗೆ ಇದು ಮಾಡಿ ಸ್ವಲ್ಪ ಆಯಿಲ್ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಮಾಡಬೇಕು.
ನೆಕ್ಸ್ಟ್ ಇದನ್ನು ಉಲ್ಟಾ ಮಾಡಬೇಕು. ನೆಕ್ಸ್ಟ್ ಇದನ್ನು ತಗೊಳ್ಬೇಕು ಫ್ರೆಂಡ್ಸ್. ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿರ್ತೀವಿ ಅಲ್ಲ, ಅದನ್ನು ಇದ್ರ ಮೇಲೆ ಉದುರಿಸ್ಬಿಟ್ಟು ನೀಟಾಗಿ ಉದುರಿಸ್ಬೇಕು ಫ್ರೆಂಡ್ಸ್. ಮಧ್ಯದಲ್ಲೆಲ್ಲ ಸೇರ್ಕೊಂಡ್ಬಿಡ್ತೀವಿ. ಹೀಗೆ ಉದುರಿಸ್ಬಿಟ್ಟು ಹೀಗೆ ಫೋಲ್ಡ್ ಮಾಡಬೇಕು. ಹೀಗೆ ಫೋಲ್ಡ್ ಮಾಡಿ ಸೈಡಿಗೆ ಇಟ್ಕೋಬೇಕು ಫ್ರೆಂಡ್ಸ್. ಇನ್ನೊಂದು ಹಾಗೆ ಮಾಡ್ಕೊಳ್ಳೋಣ. ತುಂಬಾ ರೆಡ್ ಆಗೋವರೆಗೂ ಬಿಡಬೇಡಿ. ಹಾಗೆ ಎರಡೂ ಸೈಡ್ ತಿರುಗಿಸಿ ಹಾಕಿ ಸ್ವಲ್ಪ ಬಾಯ್ಲ್ ಆಗಿ ಬೇಕು ಅಂತ ಹೇಳಿದ ತಕ್ಷಣ ಹೀಗೆ ಹೀಗೆ ಪುಡಿ ತಿರ್ಸ್ಕೋಬೇಕು. ಹೀಗೆ ಫೋಲ್ಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನೋಡಿ ಚಿರೋಟಿ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಕ್ರಂಚಿಯಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.